ಅಂಬರೀಷ್ ಅವರು ಜಾಸ್ತಿ ನನ್ನ ಅರವಿಂದ್ ಅಂದ್ರೆ ಕರಿತಿರ್ಲ, ಪರಳಿ ಪರಳಿ ಅನ್ನೋರು, ನಮ್ಮ ಮೂರು ಹೆಸರು ಕರೆಯೋರು, ಬರ ಪರಳಿ ಹಂಗೆ ಹಿಂಗೆ ಅನ್ನೋರು. ಆ ಪಿಕ್ಚರ್ಗೆ ಅವಕಾಶ ಸಿಕ್ಕಿದ್ದು ಒಂದು ರೀತಿಲಿ ಅವ್ರ ರೆಕಮೆಂಡೇಶನ್ ನನಗೆ ಜಾಸ್ತಿ. ಆ ವಾಚು ಸಣ್ಣ ವಾಚು ಅವ್ರ ಕೈಗೆ ಭಾಳ ಚಿಕ್ಕದಾಗಿ ಕಾಣೋದು, HMT ಎಲಿಗೆನ್ಸ್ ಅಂತ. ಯಾಕೋ ಏನು ಈ ವಾಚಿನ ಯೋಗ್ಯತೆ ನಿನಗೆ ಗೊತ್ತಾ? ಆ 4 ಥರ ಕೇಳೋದು. ಸಾಯಂಕಾಲದ ಹೊತ್ತಿಗೆ ವಾಚೆ ತರಿಸ್ಬಿಟ್ರು ಸರ್ 4. ಅದು ಅವ್ರ ನೆನಪಿಗೋಸ್ಕರ ಇನ್ನೂ ಇಟ್ಕೊಂಡಿದ್ದೀನಿ ನಾವು. ಸರ್ ಪ್ರೊಡಕ್ಷನ್ ಊಟನೇ ಅಲ್ಲಿ ಬೇಕಾಗಿಲ್ಲ, ಪ್ರೊಡಕ್ಷನ್ಗೆ ಊಟನೇ ತರಿಸ್ಬೇಕಾಗಿಲ್ಲ ಮಧ್ಯಾಹ್ನ. ಅಂಬರೀಷ್ ಅಣ್ಣ ಇದ್ರೆ ಏನ್ ಸಾರ ಕೈಮಾ ಅಂತೆ, ತಲೆ ಮಾಂಸ ಅಂತೆ, ಏನ್ ಒಂದೊಂದು ಐಟಮ್ ಅಲ್ಲ. ನಾಟಿ ಕೋಳಿ ಸಾರು ಎಲ್ಲ ಅಣ್ಣ ಅಂತಾರೆ. ಯಾವ ತಿಂತಾರೆ ಹೋಗ್ರಲ್ಲ ಅಂತಂದ್ರು ತಿರ್ಗಿ ಅಣ್ಣ ತಂದಿನ. ಅವ್ರು ಬೈದ್ರು ಅವ್ರು ಖುಷಿ, ಬೈಲಿಲ್ಲ ಅಂದ್ರೆ ಬೇಜಾರು. ನಾನು ಇನ್ನೂ ಎಂಟ್ರಿ ಆಗಿಲ್ಲ ಇಂಡಸ್ಟ್ರಿಗೆ. ಅವಾಗ ಅವ್ರದ್ದು ಆಟೋಗ್ರಾಫ್ ಎಲ್ಲ ತಗೊಂಡಿದ್ದೆ. ಅವ್ರ ಆಟೋಗ್ರಾಫ್ ತೋರಿಸ್ತೇವೆ ಒಂದ್ಸಾರಿ. ತೋರಿಸಿದ್ರ? ನೋಡಿ ಬಾಸ್ ನಿಮ್ಮ ಆಟೋಗ್ರಾಫು ಹಂಗೆ ತೋರಿಸಿದ್. ಅಲ್ಲ ಆಟೋಗ್ರಾಫ್ ಇಟ್ಕೊಂಡಿದ್ಯಾ ಪರಾಳ ಕಣ ಹಂಗೆ ಹಿಂಗೆ ಅಂದ್ರು. ಮಂಡ್ಯದ ಗಂಡು ಅಂತ ಮಾತಾಡಿದ್ರಿ, ಅಂದ್ರೆ ನಿಮ್ಮ ಅಂಬರೀಷ್ ಅಣ್ಣವರ ಒಡನಾಟ ಒಂಥರ ನೀವು ತುಂಬಾ ಹತ್ರ ಆಗಿದ್ರಿ ಅಂಬರೀಷ್ ಅವ್ರಿಗೆ. ಹೌದು ಸರ್. ಯಾವ ಸಿನಿಮಾಯಿಂದ ಸ್ಟಾರ್ಟ್ ಆಗಿತ್ತು ಸರ್? ಸರ್ ನಾನು ಫಸ್ಟ್ ಪಿಕ್ಚರು ಅಂತಿಮ ತೀರ್ಪುನೇ ಫಸ್ಟ್ ಮಾಡಿದೆ ಅವ್ರಿಗೆ, AT ರಘು ಅವ್ರ ಪಿಕ್ಚರು. ಅದಾದ್ಮೇಲೆ ಸುಮಾರು ಪಿಕ್ಚರ್ಗಳು ಮಧ್ಯೆ ಮಾಡಿದೆ. ಇದು ಗಂಡು ಸಿಡಿಗುಂಡು ಮಾಡಿದೆ, ಪ್ರೊಫೆಸರ್ ಮಾಡಿದೆ, ಎಲ್ಲ ಸುಮಾರು ಪಿಕ್ಚರ್ ಮಾಡಿದೆ ಮಧ್ಯದಲ್ಲಿ. ಅದು ಮಂಡ್ಯದ ಗಂಡು ಅಂತ ಟೈಟ್ಲ್ ಇಟ್ಟಾಗ್ಲೇ AT ರಘು ಅವ್ರಿಗೆ ಹೇಳಿದ್ರಂತೆ, ಮಂಡ್ಯದ ಗಂಡು ಅಂತ ಟೈಟ್ಲು ಇಟ್ಟಿದ್ಯಾ, ವಜ್ರಮುನಿ ಮಾಡ್ತಾವನೆ, ಗೌಡನ ಮಗನ ಕ್ಯಾರೆಕ್ಟರ್ ಯಾರು ಮಾಡ್ತಾವ್ರೆ, ಅರವಿಂದನ್ ಹಾಕು ಅಂತ ಇವ್ರು ಹೇಳೋರು. ಮೊದಲೇ ಹೇಳಿದ್ದೀನಿ ಬಿಡಿ, ಡೇಟ್ ಕೊಟ್ಟಿದ್ದೀನಿ. ಅರವಿಂದ ಮಂಡ್ಯ ಜಿಲ್ಲೆ ನಮ್ಮ ಪಾಲಳಿಯವನು. ಗೊತ್ತಿತ್ತು 100% ಗೊತ್ತು ಅವ್ರಿಗೆ. ಆಮೇಲೆ ಪ್ರೇಮ ಕಾದಂಬರಿ ಎಲ್ಲ ಮಾಡಿದ್ದೆ ಅವ್ರ ಜೊತೆ. ಪ್ರೇಮ ಕಾದಂಬರಿ, ಮತ್ತೊಂದು ಚರಿತ್ರೆ ಎಲ್ಲ ಮಾಡಿದ್ದೆ. ಆದ್ದರಿಂದ ಇವರು ಹಾಕು ಅಂತ ಹೇಳಿದ್ರು. ಇಲ್ಲ ಮೊದಲೇ ಹೇಳಿ, ಈಗ ಆಲೇ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ, ಡೇಟು ಕೊಟ್ಟಿದ್ದೀನಿ, ತಗೊಂಡಿದ್ದೀನಿ ಅಂತ ಹೇಳಿದಂತೆ. ಗೊತ್ತು ಅವ್ನು ಮಂಡ್ಯ ಜಿಲ್ಲೆಯವನು ನಿಮ್ಮ. ಅವರು ನನ್ನ ಅಂಬರೀಷ್ ಅವರು ಜಾಸ್ತಿ ನನ್ನ ಅರವಿಂದ್ ಅಂದ್ರೆ ಕರಿತಿರ್ಲ, ಪರಳಿ ಅನ್ನೋರು, ನಮ್ಮ ಮೂರು ಹೆಸರು ಕರೆಯೋರು, ಬರ ಪರಳಿ ಹಂಗೆ ಹಿಂಗೆ ಅನ್ನೋರು. ಹಂಗೆ ಕಣ ಹಿಂಗೆ ಕಣ ಅಂತ ಮಾತಾಡೋರು. ಸರಿ ಆಯಿತು. ಆ ಪಿಕ್ಚರಲ್ಲಿ ಮಾಡ್ತಾ ಆ ಪಿಕ್ಚರ್ಗೆ ಅವಕಾಶ ಸಿಕ್ಕಿದ್ದು ಒಂದು ರೀತಿಲಿ ಅವ್ರ ರೆಕಮೆಂಡೇಶನ್ ನನಗೆ ಜಾಸ್ತಿ. ಹೌದು. ಅದ್ರ ಜೊತೆಗೆ ಆ ಪಿಕ್ಚರಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೀತು. ಅವರು ಒಂದು ವಾಚ್ ಕಟ್ಕೊಂಡಿದ್ರು ಯಾವಾಗಲೂ. ಆ ವಾಚು ಸಣ್ಣ ವಾಚು ಅವ್ರ ಕೈಗೆ ಭಾಳ ಚಿಕ್ಕದಾಗಿ ಕಾಣೋದು, HMT ಎಲಿಗೆನ್ಸ್ ಅಂತ. ಎಲಿಗೆನ್ಸು. ನಾನು ಸುಮ್ಮನೆ ಕೂತಿದ್ದೆ ಹಿಂಗೆ. ಅವ್ರಿಗೆ ಗೊತ್ತಲ್ಲ, ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗು, ಮಂಡ್ಯದ ಗಂಡು. ನಾನು ಸುಮ್ಮನೆ ಕೂತಿದ್ದಾಗ, ಸರ್ ನೀವು ನಿಮ್ಮ ಕೈಗೆ ಈ ವಾಚ್ ಅಲ್ಲ ಬಾಸ್, ಇದು ಬಾಸ್ ಅಂತ ಕರೀತೀವಿ. ಬಾಸ್, ಈ ವಾಚು ನಿಮ್ಮ ಕೈಗೆ ಸೂಟ್ ಆಗಲ್ಲ. ಯಾಕೋ ಏನು ಈ ವಾಚಿನ ಯೋಗ್ಯತೆ ನಿನಗೆ ಗೊತ್ತಾ ಅಂದರು. ಕಾಡ್ಸಾಡ್ತಾ ಕೂತಿದ್ರು. ಇಲ್ಲ ಕೇಳಿದೆ, ಬಟ್ ನಿಮ್ಮ ಕೈಗೆ ಸಣ್ಣದಾಗುತ್ತಿದ್ದು, ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು ಕಣ. HMT ಎಲಿಗೆನ್ಸ್ ಅಂದರೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ, ಇದು ಸಿಗಲ್ಲ ಗೊತ್ತಾ. ನೋಡೋ ಇವೆಲ್ಲ ಸುತ್ತಿ ಬಳಸಿ ಮಾತಾಡೋಕ್ಕೆ ಹೋಗಬೇಡ, ನಿನಗೆ ಬೇಕಾ ವಾಚು, ಸುಮ್ಮನೆ ಇದ್ಬಿಡು ಅಷ್ಟೇ ಅಂದರು. ಅಲ್ಲ ಚೆನ್ನಾಗಿತ್ತು, ನಮ್ಮ ಕೈಗೆ ಚೆನ್ನಾಗಿದೆ, ನಿಮ್ಮ ಕೈಗೆ ಚೆನ್ನಾಗಿಲ್ಲ ಬಾಸ್. ನೋಡಿ ಇವೆಲ್ಲ ಸುತ್ತಿ ಬಳಸಿ ಮಾತಾಡಬೇಡ, ಓಲಿ ಸುಮ್ಮನಿರು ಅಂದರು. ಸುಮ್ಮನೆ ಅವ್ರು ಕಾರ್ ಡ್ರೈವರ್ ಒಬ್ಬರು ಟೋನಿ ಅಂತಿದ್ರು ಗೊತ್ತಾ. ಟೋನಿ. ಅವನು ಅವ್ರಿಗೆ ಅದೇನೋ ಫೋನ್ ಮಾಡಿ ಏನೋ ಹೇಳಿದ್ರಪ್ಪ, ಇಲ್ಲಿ ಯೂನಿಟಿ ಬಿಲ್ಡಿಂಗ್ ಇದೆಯಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಯೂನಿಟಿ ಬಿಲ್ಡಿಂಗಲ್ಲಿ ಒಂದು HMT ಶೋರೂಮ್ ಇತ್ತಾಗ. HMT ಶೋರೂಮಲ್ಲಿ ಈ ವಾಚ್ HMT ಎಲಿಗೆನ್ಸ್ ಎಷ್ಟೈತೆ ಅಷ್ಟು ತಗೊಂಬಂದ್ಬಿಡೋ, ಪ್ರೀಮಿಯಂ ಬ್ರ್ಯಾಂಡ್ ಅದು ತಗೊಂಬಂದ್ಬಿಡೋ. 4 ಇರೋದು ಸರ್ ಅಂತ ಫೋನ್ ಮಾಡಿ ಕೇಳಿದೆ. 4 ಇರೋದು ಅಂತ ಹೇಳೋದು. ಆ 4 ಥರ ಕೇಳೋದು. ಸಾಯಂಕಾಲದ ಹೊತ್ತಿಗೆ ವಾಚೆ ತರಿಸ್ಬಿಟ್ರು ಸರ್ 4. ಬಪ್ಪ ನಿನಗೆ ಬೇಕು ಅಂದಲ್ಲ, ತಗೋ ಹೊಸ ವಾಚ್ ಇಟ್ಕೋ. ಒಂದು ವಾಚ್ ಕೊಟ್ಟರು. ಆ ವಾಚ್ ಇವತ್ತಿಗೂ ಇದೆ, ನಾನು ಇವತ್ತು ಕಟ್ಕೊಂಬಂದಿಲ್ಲ. ಅದು ಅವ್ರ ನೆನಪಿಗೋಸ್ಕರ ಇನ್ನೂ ಇಟ್ಕೊಂಡಿದ್ದೀನಿ. ಅದು ಅಂದರೆ ಭಾಳ ಚೆನ್ನಾಗಿದೆ. ಅಲ್ಲಿ ಮಂಡ್ಯ ಸುತ್ತಮುತ್ತ ಶೂಟಿಂಗ್ ಮಾಡ್ಬೇಕಾದ್ರೆ ದಿನ ಒಬ್ಬರೊಬ್ಬರು ಊಟ ಅಂತಲ್ಲ ಸರ್? ಅಯ್ಯೋ ಅಲ್ಲಿ ಸರ್ ಪ್ರೊಡಕ್ಷನ್ ಊಟನೇ ಅಲ್ಲಿ ಬೇಕಾಗಿಲ್ಲ, ಪ್ರೊಡಕ್ಷನ್ಗೆ ಊಟನೇ ತರಿಸ್ಬೇಕಾಗಿಲ್ಲ ಮಧ್ಯಾಹ್ನ. ಅಂಬರೀಷ್ ಅಣ್ಣ ಇದ್ರೆ ಏನು ಸಾರ ಕೈಮಾ ಅಂತೆ, ತಲೆ ಮಾಂಸ ಅಂತೆ, ಏನು ಒಂದೊಂದು ಐಟಮ್ ಅಲ್ಲ. ನಾಟಿ ಕೋಳಿ ಸಾರು ಎಲ್ಲ ಅಣ್ಣ ಅಂತಾರೆ. ಯಾವ ತಿಂತಾರೆ ಹೋಗ್ರಲ್ಲ ಅಂತಂದ್ರು ತಿರ್ಗಿ ಅಣ್ಣ ತಂದಿನಿ ಅಣ್ಣ ತಿನ್ನಿ ಅಣ್ಣ ಚೆನ್ನಾಗಿದೆ ಅಣ್ಣ ಅನ್ನೋರು.
ಅಂದರೆ ಅಷ್ಟು ಪ್ರೀತಿ ಅವ್ರು ಕಂಡ್ರೆ. ಸೊ ಅಂಬರೀಷ್ ಅವ್ರು ಬೈದ್ರು ಅವ್ರು ಖುಷಿ, ಬೈಲಿಲ್ಲ ಅಂದ್ರೆ ಬೇಜಾರು, ಬೈಲಿಲ್ಲ ಅಂದ್ರೆ ಬೇಜಾರು. ಅಂಬರೀಷ್ ಅಣ್ಣನಿಗೆ ಎಲ್ಲೋ ನಿಮ್ಮ ಅವ್ರ ಪಕ್ಕದೂರ್ನವರು ಒಂದು ಅಭಿಮಾನ ಪ್ರೀತಿನೂ ಜಾಸ್ತಿ, ಭಾಳ ಜಾಸ್ತಿ ಇತ್ತು. ಭಾಳ ಪಾಲಳ್ಳಿ ಎಷ್ಟು ದೂರ ಸರ್, ಅವ್ರಿಗೆ ಬೇಜಾರಾಯ್ತು ಅಂತಂದ್ರೆ ರಂಗಂತಿಟ್ಟು KRS ಇಲ್ಲೆಲ್ಲ ಅವ್ರದ್ದೊಂದು ಗ್ಯಾಂಗ್ ಇತ್ತಲ್ಲ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ, ನಾನು ಅವಾಗ SSLC ಟ್ಯೂಷನ್ಗೆ ಹೋಗ್ತಿದ್ನಲ್ಲ ಮೈಸೂರಿಗೆ. ಅವಾಗ ಮೈಸೂರಿಗೆ ಹೋಗ್ಬೇಕಾದ್ರೆ ಅವರು ಮೈಸೂರಲ್ಲಿ ಗಾಯತ್ರಿ ಭವನ್ ಹೋಟೆಲ್ ಪಕ್ಕ ಒಂದು ಫೌಂಟನ್ ಯು ಅಂತ ಹೋಟೆಲ್ ಇದೆ, ಅಲ್ಲಿ ಇವ್ರದ್ದೊಂದು ಗ್ಯಾಂಗ್ ಇತ್ತು. ಇವರು ಜೈ ಜಗದೀಶು, ಆಮೇಲೆ ರಾಜ್ ಸಿಂಗ್ ಬಾಬು, ಇವರೆಲ್ಲ ಕೂತ್ಕೊಳ್ಳೋರು ಕಾಫಿ ಟೀ ಕುಡ್ಕೊಂಡು ಅಡ್ಡ ಅದು. ಅಲ್ಲಿ ನಾನು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಆ ಕಡೆ ಹೋಗ್ಬೇಕಾದ್ರೆಲ್ಲ ಒಂದೊಂದು ಸಾರಿ ನಾನು ಇನ್ನೂ ಎಂಟ್ರಿ ಆಗಿಲ್ಲ ಇಂಡಸ್ಟ್ರಿಗೆ. ಅವಾಗ ಅವ್ರದ್ದು ಆಟೋಗ್ರಾಫ್ ಎಲ್ಲ ತಗೊಂಡಿದ್ದೆ. ಅವ್ರ ಆಟೋಗ್ರಾಫ್ ತೋರಿಸ್ದೆ ಒಂದ್ಸಾರಿ. ತೋರಿಸಿದ್ರ? ನೋಡಿ ಬಾಸ್ ನಿಮ್ಮ ಆಟೋಗ್ರಾಫು ಹಂಗೆ ತೋರಿಸಿದ್. ಅಲ್ಲ ಆಟೋಗ್ರಾಫ್ ಇಟ್ಕೊಂಡಿದ್ಯೋ ಪರವಾಗಿಲ್ಲ ಹಂಗೆ ಹಿಂಗೆ ಅಂದರು, ಖುಷಿಪಟ್ರು. ಅವಾಗಲಿಂದ ಸುಮಾರು ಪಿಕ್ಚರ್ ಮಾತ್ರ ಅವ್ರ ಜೊತೆ ಪಾರ್ಟ್ ಮಾಡೋದು ಅಂತಂದರೆ ಒಂದು ಖುಷಿ ಸರ್, ನಿಜವಾಗ್ಲು ಅವ್ರ ಜೊತೆ ಇತ್ತು ಅಂತಂದರೆ. ಸರ್ ಹಂಗೆ ಲೆಕ್ಕ ತೊಗೊಂಡ್ರೆ ವಜ್ರಮುನಿ ಅವರು, ಸುಧೀರ್ ಅವರು, ಧೀರೇಂದ್ರ ಗೋಪಾಲ್ ಇವರೆಲ್ಲ ಇದ್ಬಿಟ್ರೆ ಸರ್ ಸೆಟ್ಟಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ ಸರ್? ಹೌದು ಸರ್. ಎಷ್ಟು ಬ್ಲೆಸ್ಡ್ ಅಲ್ವಾ ಸರ್? ನಿಜವಾಗ್ಲು ಸರ್ 100%. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅಂದರೆ ಹೌದು. ವಜ್ರಮುನಿ ಅವರು ಇವ್ರ ಜೊತೆಗೆಲ್ಲಾನು ಗ್ರೇಟ್ ಸರ್, ಅದು ಗ್ರೇಟ್ ಬ್ಲೆಸ್ಸಿಂಗ್ ಅದು ಸರ್. ವಜ್ರಮುನಿ ಅವರಂತೂ ಸರ್ ಪಿಕ್ಚರಲ್ಲಿ ವಿಲನ್ ಸರ್ ಅಷ್ಟೇ. ಅವರು ನಿಜ ಜೀವನದಲ್ಲಿ ಒಳ್ಳೆ ಕಾಮಿಡಿ ಮಾಡೋರು. ಯಾರ್ಯಾರು ಬಂದು ಪಾರ್ಟ್ ಮಾಡಿದ್ದೀನಿ, ಹೊಸಬ್ರು ಯಾರು ಬಂದು ಪಾರ್ಟ್ ಮಾಡಿದ್ರೆ, ಸರ್ ಪಾರ್ಟ್ ಹೆಂಗೆ ಮಾಡಿದೆ ಸರ್, ಚೆನ್ನಾಗಿ ಮಾಡಿದ್ದೀನಿ ಸರ್ ಅಂದರೆ ಅಂಬರೀಷ್ ಹೇಳ ಹೋಗಿ ಅನ್ನೋರು. ಅವರು ಇವ್ರಿಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ತಮಾಷೆ ಮಾಡೋದು ಎಲ್ರಿಗೂ. ಅವರು ಅಂಬರೀಷ್ಗೆ ಹೋಗಿ ಹೇಳಿದ್ರೆ, ವಜ್ರಣ್ಣ ನನಗಿನ್ ಸೀನಿಯರ್ ಅವರು ಭಯಂಕರ ಭಸ್ಮಾಸುರ ಇದ್ದಂಗೆ, ಅವ್ರು ಹೇಳಿದ್ಮೇಲೆ ಮುಗೀತು ಬಿಡು. ಹೆಂಗಪ್ಪ ವಜ್ರ ಅಂದರೆ ಸೂಪರ್ ಅಂಬೆ ಅಂತ ಕೈ ಹಿಂಗೆ ಅನ್ನೋರು. ಹಿಂಗಂದ್ರೆ ಬಿದ್ದು ನಗು ನಾವು. ಅವ್ರು ಸೀರಿಯಸ್ ಆಗಿ ಹೇಳೋರು, ಚೆನ್ನಾಗಿ ಮಾಡಿದ್ರು, ಅದ್ಭುತ ಸೂಪರ್ ಅನ್ನೋರು ಅವರು. ಅದು ಹೆಂಗೆ ಅದು ಇಡೀ ಇಂಡಸ್ಟ್ರಿಗೆ ಹಬ್ಬಿಟ್ಟಿತ್ತು ಅದು ಮ್ಯಾನರಿಸಮ್. ಯಾರೇ ಕೇಳಿದ್ರೆ ಹೌದು ಸೂಪರ್ ಅದ್ಭುತ ಅನ್ನೋ. ಚೆನ್ನಾಗಿದೆ. ಅಯ್ಯೋ ಅವರೆಲ್ಲ ಇದ್ಬಿಟ್ಟು ಸೆಟ್ಟಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಿತ್ತಲ್ಲ. ಇವತ್ತು ಎಲ್ಲರೂ ಕಳ್ಕೊಂಬಿಟ್ಟು ಎಷ್ಟೊಂಥರ ಅನಾಥವಾಗಿದೆ ಅಲ್ಲ ಸರ್? ಸರ್ ಒಂದು ಇನ್ಸಿಡೆಂಟ್, ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಅಂಬರೀಷ್ ಅವ್ರದ್ದು ಸೂರ್ಯೋದಯ ಅಂತ ಶೂಟಿಂಗ್ ಸರ್. ಸೇಮ್ ವಿನಯ ಪ್ರಸಾದ್ ಅವರು ಎಲ್ಲ ನಾವು 4 ಜನ ವಿಲ್ಲನ್ನು, ನಾನು ಮತ್ತು ಇವರು ಕೀರ್ತಿರಾಜು, ಆಮೇಲೆ ರಾಕ್ಲೈನ್ ವೆಂಕಟೇಶು, ಇನ್ನೊಬ್ಬರು ಏಟಿರಿಗೂ ಕಡೆಯವರು, 4 ಜನ ವಿಲನ್ಸು. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಸರ್. ಅವಾಗ ಪರಳಿ ಸಮಾಚಾರ ಏನಿಲ್ಲ ಬಸ್, ಯಾರು ಇಲ್ಲ, ಅವ್ರಿಗೆ ಕೈ ಕಡಿತಾ ಇದೆ, ಇಸ್ಪೀಟ್ ಆಡಬೇಕು. ಏಟಿರಿಗೂ ಡೈರೆಕ್ಟ್ರು ಆ ಪಿಕ್ಚರ್ಗೆ. ಅವರಲ್ಲಿ ಸೆಟ್ಟಲ್ಲಿ ಯಾವುದಾದ್ರೂ ಕಾರ್ಡ್ಸ್ ಇದ್ದೇ ಇರ್ತದೆ. ಅವ್ರು ಮಾಪಿಳೆ ಅಂತ ಅಸ್ಟೆಂಟ್ ಗೊತ್ತಲ್ಲ, ಮಾಪಿಳೆ ಅಂದರೆ ಅಣ್ಣ ಅಂತ ಬರೋನು, ಆಗಲೇ ರೆಡಿ, ಟೇಬಲ್ ಗಿಬಲ್ ರೆಡಿ ಮಾಡೋನು, ಎಲ್ಲ ಕಾಮಿಡಿಯನ್ಸು. ಆಮೇಲೆ ಕಾರ್ಡ್ಸ್ ಗಿಡ್ಸ್ ಎಲ್ಲ ಇಟ್ಬಿಟ್ಟು ಹೋದ್ರೆ, ಬರೋ ಆಡೋ ಯಾರೋ ಬರ್ತಾರೆ, ಬರೋ ತನಕ ಟೈಮ್ ಪಾಸ್ ಆಡಯ ಅನ್ನೋದು. ನಾನು ಆಡೋಲ್ಲ. ಮತ್ತೇನು ಮಾಡ್ತೀಯ, ಸುಮ್ಮನೆ ಕೊಟ್ಬಿಡ್ತೀನಿ ನಿಮಗೆ ದುಡ್ಡ, ಹೆಂಗಿದ್ರು ಸೋಲ್ತೀನಿ ನಾನು. ಆಡೋ ಬದಲು ಸುಮ್ಮನೆ ಕೊಟ್ಬಿಡೋದು ಒಳ್ಳೇದಲ್ವ ಅಂದ್ರೆ ನಗೋರವರು. ಹಂಗೆಲ್ಲ ನಾನು ಆಡ್ಬಿಟ್ಟೇ ಗೆಲ್ಬೇಕು ನಿನ್ನ ಹತ್ರ. ನಾನು ಆಡೋಕ್ಕಾಗಲ್ಲ ಬಸ್, ನನ್ನ ಹತ್ರ ದುಡ್ಡಿಲ್ವಾ ಅಷ್ಟೇ ತಾನೇ. ಅದಕ್ಕೆ ಇವರು ಒಬ್ಬರು ಪ್ರೊಡ್ಯೂಸರ್ ಇದ್ದರು, ಆ ಪಿಕ್ಚರ್ ಪ್ರೊಡ್ಯೂಸರ್ ಏನೋ ಹೆಸರಿದೆ, ದುಡ್ಡು ಕೊಡೋ ಅವ್ರಿಗೆ ಅಂತ. ಹಂಗಂದ ತಕ್ಷಣ ಅವು 10,000 ರೂಪಾಯಿ ತಂದ್ಕೊಬಿಟ್ಟು, ಇವನ ಅಕೌಂಟಲ್ಲಿ ದುಡ್ಡು ಕೊಡ್ರಿ ಅಂದ್ರೆ, ಸರ್ ಬೇಡ ಬಾಸ್, ಆ 10,000 ರೂಪಾಯಿ ನಿಮ್ಗೆ ಕೊಟ್ಬಿಡ್ತೀನಿ, ಸುಮ್ಮನಿದ್ಬಿಡಿ ಸ್ವಾಮಿ ಓಲಿ ಅತ್ಲಿಗೆ. ನಾನು ಆ ಥರ ಇಸ್ಕೊಳ್ಳಲ್ಲ. ಅಂಬರೀಷ್ ಅಷ್ಟೊಂದೇನು ಕೆಟ್ಟಿಲ್ಲ. ಈ ಅಂಬರೀಷ ನೋಡೋ ಆಡು ಇಲ್ಲೇನು, ಎಷ್ಟು ನೀನು ಎಷ್ಟು ಹೇಳ್ತೀಯ ಅಷ್ಟು ಕಣ ಅಂದರು. ಎಷ್ಟು ಬಾಸ್, 200 ರೂಪಾಯಿ ಆಡೋಣ, ಹೋಗಿ ನನ್ನ ಮಗನ ಜೊತೆ ಆಡು, ಹುಟ್ಟನವನು ಅವನ ಜೊತೆ ಆಡು, ನಾಚಿಕೆ ಆಗ್ಬೇಕು ನಿನಗೆ. ಒಂದು 5,000 ರೂಪಾಯಿ ಬಾಸ್, ಏನು ಹಿಂಗಂತೀರಿ ನೀವು? 5,000 ರೂಪಾಯಿ ನಮ್ಗೆ ಆಡೋಕ್ಕೆ ಅಲ್ಲ, ಅದು ಒಂದು ತಿಂಗಳು ಮೇಂಟೆನೆನ್ಸು ಗುರು ನನಗೆ ಅಂತಂದ್ರೆ. ಒಂದು ತಿಂಗಳು ಕಿಸ್ಬಿಡ್ತೀಯ, ನನಗೆಲ್ಲ ಗೊತ್ತದ, ಆಡು, ನೀನು ನವರಂಗಿ ಆಟೆಲ್ಲ ಬೇಡ, ಸುಮ್ಮನೆ ಆಡು ಅನ್ನೋರು. ಸರ್ ಆಡಿ ಕೊನೆಗೆ ಒಂದು 22,000 ರೂಪಾಯಿ ಸೋತ್ಬಿಟ್ಟೆ ಸರ್ ನಾನು. ಸೋತ್ಬಿಟ್ಟೆ. ಅವರೇ ಹೇಳಿದ್ರು 22,000 ರೂಪಾಯಿ ಸೋತ್ಬಿಟ್ಟೆ. ಆಮೇಲೆ ಕೊನೆ ಲಾಸ್ಟ್ಗೆ ಇವತ್ತು ಅವ್ರದ್ದು ಶೂಟಿಂಗ್ ಮುಗಿತಾ ಇದೆ, ನಾಳೆ ಮುಗೀತದೆ ಅಂತಂದಾಗ, ನೋಡಿ ಇವತ್ತು ನಿನ್ನ ಆಟ ನಾನು ಆಡ್ತೀನಿ, 5,000 ರೂಪಾಯಿ ಸುಮ್ಮನೆ ಇದ್ಬಿಡು. ಬಾಸ್ 22,000 ರೂಪಾಯಿ ಸೋತಿದ್ದೀನಿ, ಇನ್ನು ತಿರುಗಿ 5,000 ರೂಪಾಯಿ ಇಲ್ಲಿಂದ.
ಸುಮ್ಮನೆ ಸುಮ್ಮನೆ ಇರ್ಬೋದು ನಾನು. 5,000 ರೂಪಾಯಿ ಸರ್, 7 ಜನ 35,000, 7 35. ಬೆಸ್ಟ್ ಆಫ್ 7 ಆಡ್ತಾಯಿದ್ದೀವಿ. ಫಸ್ಟೇ ಬುಕ್ ಕೊಟ್ಬಿಟ್ರು. ನಾನು ಮುಗೀತು ಬಿಡಿ ಹೋಯ್ತಿದ್ದು ಅಂದ್ಬಿಟ್ಟು ಎದ್ದೋದೆ. ಹಿಂಗಂತವ್ರು ಅವರು, ಊಟದ ಕಣವನು ಭಯ ಆಗೋಯ್ತು ಅವ್ನಿಗೆ ಎದ್ದೋಗ್ಬಿಟ್ಟ ಅಂತ. ನಾನು ಇನ್ನೇನು ಬಾಸ್, ಇನ್ನೇನು ಕೂತ್ಕೊಂಡೇನು ಮಾಡಲಿ, ನಾನು ಹೋಯ್ತು ಅದು ಬರೆದಿಟ್ಕೊಂಬಿಟ್ಟೆ ಬಿಡಿ. ಎಷ್ಟೋ 22 ಸೋತಿದ್ದೆ, 22 5 27 ಹೋಯ್ತು ಅಂದ್ಕೊ ಅಂದರು. ಸರ್ 3ನೇ ಆಟಕ್ಕೆ 10 ಬಂದುಬಿಟ್ರು ಸರ್, ಬ್ಯಾಕ್ ಆಗೋದ್ರು ಅವರು ಕೌಂಟಲ್ಲಿ. ನಾನು ಏನು ಇಷ್ಟು ಕಮ್ಮಿ ಕೊಡ್ತಾವ್ರಲ್ಲ ಕೌಂಟ್, ಇದು ಹೆಂಗೆ ಇದು ಅಂತಂದರೆ ಎಲ್ಲರಿಗಿಂತ ನೋಡ್ತಂದ್ರೆ ಸೆಕೆಂಡ್ ಲಿಸ್ಟಲ್ಲಿ ಅವರೇ. ಅವರು ಇದು ಹೆಂಗೆ ಬುಕ್ ಕೊಟ್ಬಿಟ್ಟು ಈ ಥರ ಅವ್ರೆ ಅಂತಾರೆ. ಸುಮ್ಮನೆ ಕೂತ್ಕೋ, ಎದ್ದೋಗ್ಬಿಟ್ಟಿದ್ಯಾ? ಇಲ್ಲ ಸುಮ್ಮನಿರು, ಏನು ಮಾತಾಡೋಕ್ಕೆ ಹೋಗ್ಬಿಡ ಸರ್. ಆ ಆಟ ಹೊಡೆದ್ರು ಸರ್, ಹೊಡೆದ್ರು, ವಿನ್ ಮಾಡಿದ್ರು. ಸುಸ್ತಾಗ್ಬಿಟ್ಟೆ ನಾನು. ಎಷ್ಟಪ್ಪ ಸೋತಿದ್ದೆ ನೀನು? 22. ಈಗ 5 ಹೋಗಿಲ್ಲ ತಾನೆ, ಈಗ ಎಷ್ಟು 35 ಇದೆಯಲ್ಲ, ನೀನೇ ಇಟ್ಕೊ ಅಂದ್ಬಿಟ್ಟು 35 ಕೊಟ್ಟರು. ಎಲ್ಲ ಕವರ್ ಆಯ್ತಾ ನಿಂದು? ಬಡ್ಡಿ ಸಮೇತ ಆಯ್ತಲ್ಲಪ್ಪ, ಸರಿ ಏನೆಯಾ ಅಂದರು. ಆ ಥರದ ವ್ಯಕ್ತಿ ಸರ್. ವಿಷ್ಣು ಸರ್ ಜೊತೆ ಯಾವ ಸರ್ ಫಸ್ಟ್ ಮಾಡಿದ್ದೆವು? ಸರ್ ನನ್ನ ಫಸ್ಟ್ ಪಿಕ್ಚರ್ ಮಹಾಪುರುಷ ಅಂತ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿ, ಜೋಸೆಮನ್ ಅವ್ರದ್ದು. ಅದೇನು ಅಂಥ ಕ್ಯಾರೆಕ್ಟರ್ ಅಲ್ಲ. ಆಮೇಲೆ ಇವ್ರದ್ದು ಇದು ಮಾಡಿದೆ, ಯಾವುದು ಲಯನ್ ಜಗಪತಿರಾವ್, ಭಾರ್ಗವ ಅವ್ರದ್ದು, ಸಾರಿ ಸಾಯಿ ಪ್ರಕಾಶ್ ಅವ್ರದ್ದು. ಅದರಲ್ಲಿ ಮುಖ್ಯಮಂತ್ರಿ ಚಂದ್ರು ಮಗನ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅವರು ಒಂಥರ ಚೆನ್ನಾಗಿ ಒಳ್ಳೆ ಕ್ಲೋಸ್ ಆಗಿ, ಅಂದರೆ ಅಷ್ಟಕ್ಕಷ್ಟೇ. ಅದರಲ್ಲೂ ಭಾಳ ಒಂದು ಅವರೇನು ಯಾರಿಗೂ ಒಂದು ಹಾಮ್ ಮಾಡ್ತಿಲ್ಲ, ಬಟ್ ವೆರಿ ಜೆಂಟ್ಲ್ಮನ್ ಮನುಷ್ಯ. ಜಾಸ್ತಿ ಮಾತಾಡ್ತಿಲ್ಲ. ಅವ್ರಿಂದ ಯಾವ ಪಿಕ್ಚರ್ ಮಾಡ್ತಿದ್ದೀರಾ, ಏನು ಮಾಡಿದೆ, ಹಿಂಗೆ ಮಾಡಿ. ಎಲ್ಲಿ ಸ್ವಲ್ಪ ಕ್ಲೋಸ್ ಆದವು ಅಂದರೆ ಪ್ರೇಮೋತ್ಸವದಲ್ಲಿ ಕ್ಲೋಸ್ ಆದವು. ದಿನೇಶ್ ಬಾಬು ಪಿಕ್ಚರ್ಲಿ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರು, ಎಚ್ ಡಿ ಕುಮಾರಸ್ವಾಮಿ ಅವರು. ಅದರಲ್ಲಿ ಊಟಿಲೇ ಒಂದು 15 ದಿವಸ ಇದ್ವಿ. ಹೌದು. ಆ ಊಟಿಲಿ ಭಾಳ ಕ್ಲೋಸ್ ಅಂದರೆ ಹೀರೋಯಿನ್ ಬ್ರದರ್ಸ್ ನಾವು, ಆ ದೇವಯಾನಿ ಬ್ರದರ್ಸ್ ನಾವು. ಆ ಫೈಟ್ ಗಿಟ್ ಸೀನಲ್ಲೆಲ್ಲ ಸಖತ್ ಎಂಜಾಯ್ ಮಾಡೋರು. ನಾನು ಸುಮ್ಮನೆ ಡೆಮೆ ಇರೋದ್ರೆ ಸಾಕು, ಅವನು ನಗೋರವರು. ನೀನು ಬಂದೇ ನಗು ಬಂತ ಕಣ ನನಗೆ, ಇನ್ನು ಯಾರು ನೋಡೋ ನಗು ಬರಲ್ಲ ಅಂದರು. ಅಷ್ಟೊಂದು ಖುಷಿ. ಆಮೇಲೆ ಊಟ ಟೈಮಲ್ಲಿ ನಾವು ಇಲ್ಲ ಅಂದ್ರೆ ಊಟನೇ ಮಾಡ್ತಿರಲ್ಲ. ಕರಿ ಅವ್ನು ಕರಿ, ಊಟಕ್ಕೆ ಕರಿ ಅನ್ನೋರು. ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ್ವಿ ಕೊನೆಯಲ್ಲಿ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅವರೆಲ್ಲ. ಸರ್, ಈ ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ಗಳು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟೇ ಹೀರೋ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗುತ್ತೆ. ಹೌದು ಅಲ್ವಾ ಸರ್? ಹೌದು. ಸೊ ಈ ಹೀರೋಗಳಿಗೆ ವಿಲನ್ ಆಗಿ ಮಾಡಿದಾಗ ಕೆಲವು ಮಾತುಗಳಾಡಬೇಕಾಗತ್ತೆ. ಇವಾಗಲೇ ಸಂಭ್ರಮ ಅಂತ ಹೇಳಿದ್ರಿ ನೀವು. ಈ ಸೂಪರ್ ಸ್ಟಾರ್ಗಳಿಗೆ ಈ ತರ ಡೈಲಾಗ್ಗಳು ಹೊಡೆದಾಗ ಅವ್ರ ಫ್ಯಾನ್ಸ್ಗಳು ನಿಮ್ಮ ಹತ್ರ ಮಾತಾಡಿರೋದು, ಒಂದು ಅಣ್ಣೋರ್ದು ಹೇಳಿದ್ರಿ, ಯಾರೋ ಒಬ್ಬ ಬಂದು ಶಿವಣ್ಣನ ಬಗ್ಗೆ ಮಾತಾಡಿದ್ದಕ್ಕೆ ಈ ತರದ್ ಮಾಡದ ಅಂತ. ಈ ತರ ದೊಡ್ಡ ಸ್ಟಾರ್ಗಳಿಗೆ ಮಾಡಿದಾಗ ಆ ತರ ಕಸಿವಿಸಿಯಾಗಿರೋ ಸಂದರ್ಭಗಳು ಅಯ್ಯೋ ಬೇಕಾದಷ್ಟಿದೆ ಸರ್. ಹತ್ರ ಭಾಳಷ್ಟಿದೆ. ಏನಾರು ಅಂದ್ಬಿಡ್ತು ಅಂತಂದ್ರೆ ಅವ್ರ ಫ್ಯಾನ್ಗಳು ನಮ್ಮನ್ನು ಮಾತಾಡ್ಸಲ್ಲ ಸರ್. ಏನು ನಮ್ಮ ಬಾಸ್ಗೆ ಹಿಂಗೆ ಅಂದ್ಬಿಟ್ಟಿದ್ಯಾ, ಏನು ನಮ್ಮ ಬಾಸ್ಗೆ ಈ ಥರ ಮಾತಾಡಿದ್ದೀರಾ ಅಂತಾರೆ. ಏನೋ ನಾವೇನೋ ಬೈದ್ಬಿಟ್ಟಿದ್ದೀವಿ ಅಂತಾರೆ. ಅರವಿಂದ್ ಅವ್ರು ಅಂದ್ರೆ ನನಗೆ ನಮ್ಮ ಏಜ್ ಗ್ರೂಪ್ನವ್ರು ಬಹುಶಃ ಕನೆಕ್ಟ್ ಆಗುತ್ತದು ನಿಮ್ಮ ಹೇರ್ ಸ್ಟೈಲ್ ಸರ್. ಅವಾಗ ಕೂದಲು ಜಾಸ್ತಿ ಇತ್ತು. ಬಟ್ ಓಕೆ, ಇವಾಗ ಏನು ನಿಮ್ಗೇನು ಕೂದಲು ಮೇಂಟೈನ್, ಬಟ್ ಒಂಥರ ನಿಮ್ಮ ಹತ್ರ ತುಂಬಾ ಲೆಂತ್ ಬಿಡ್ತಾ ಇದ್ರಿ ನೀವು. ಯಾವಾಗಲೂ ಒಂದು ಗ್ಲಾಸ್ ಆಗ್ತಾ ಇದ್ರಿ, ಸಿಪ್ ಶೂಸ್, ಒಂಥರ ತುಂಬಾ ಸ್ಟೈಲಿಶ್ ಆಗಿರುತ್ತೆ. ಹೀಲ್ ಶೂಸು, ಜಿಪ್ ಶೂಸು, ಅದನ್ನ ಫಸ್ಟ್ ನಾವೇ ಸರ್ ಕಂಡುಹಿಡಿದು. ನಾನು ಜಗ್ಗೇಶ್ ಹೋಗಿದ್ದು ಅಲ್ಲಿ, ಇಲ್ಲಿ ಶಿವಾಜಿನಗರ OPH ರೋಡ್ ಅಲ್ಲಿ, ಓಲ್ಡ್ ಪೋಸ್ಟ್ ಆಫೀಸ್ ರೋಡ್, ಅಲ್ಲಿ ಹೋಗಿ ಹೊಲ್ಸದ್ದು. ಅಲ್ಲಿಂದ ಹೊಲ್ಸಕ್ ಶುರು ಆದ್ಮೇಲೆ ಸುಮಾರು ಇಡೀ ಇಂಡಸ್ಟ್ರಿನೇ ಹೊಲ್ಸಕ್ ಶುರು ಆಗೋಯ್ತು. ಆಮೇಲೆ ಮೆಡ್ರಾಸ್ ಇಂದ ಡಾನ್ಸರ್ಸ್ ಬರೋರು, ಅವರೆಲ್ಲ ಹೊಲ್ಸ್ಕೊಂಡು ಹೋಗಿ ಶುರು ಮಾಡ್ಬಿಟ್ರು. ಫೈಟರ್ಸ್ ಎಲ್ಲ ಹೊಲ್ಸಕ್ ಶುರು ಮಾಡ್ಬಿಟ್ರು. ಆಮೇಲೆ ಇವರು ಕಾಸ್ಟ್ಯೂಮರ್ಸು, ಈ ಅಂಬರೀಷ್ ಅವ್ರಿಗೆಲ್ಲ ಸ್ವಲ್ಪ ಒಂದು ಚೂರು ಹೀಲ್ ಬೇಕಿತ್ತು ಸರ್ಗೆ, ಎಲ್ಲ ಅವರಿಂದನೇ ಅಲ್ಲಿಂದನೇ ಹೊಲ್ಸೋರು. ಸರ್, ಶಂಕರ್ ನಾಗ್ ಅವರು ನಿಮ್ಮನ್ನ ಪರಿಚಯ ಮಾಡಿದ್ರು. ನಿಮ್ಮ ಈ ಬೆಳವಣಿಗೆಗಳೆಲ್ಲ ನೋಡಿ ಏನನ್ನೋರು, ಎಷ್ಟು ಖುಷಿಯಾಗಿದ್ರು? ಅಜಯ್ ಆದ್ಮೇಲೆ ಬಾರೆ ನನ್ನ ಮುದ್ದಿನ ರಾಣಿ, ಬಾನನ್ನ ಪ್ರೀತಿಸು, ಭೂತಾಯಿ ಮಕ್ಕಳು, ಕಂಟಿನ್ಯೂಸ್ ಪಿಕ್ಚರ್ ಮಾಡ್ಕೊಂಡ್ ಆಸ್ಥಾನ ಕಲಾವಿದರು. ಆಮೇಲೆ ಶಶಿಕುಮಾರ್ ಹೀರೋ, ನನ್ನ ವಿಲನ್. ನಮ್ಮ ಅಪ್ಪನ ಕ್ಯಾರೆಕ್ಟರ್ ಲೋಕೇಶ್ ಅವರು.